ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ಮೂಡ ಹಗರಣ ಸದ್ಯಕ್ಕೆ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಕಡೆ ಲೋಕಾಯುಕ್ತ ತನಿಖೆಯನ್ನ ಚುರುಕುಗೊಳಿಸಿ ಅಂತಿಮ ಹಂತಕ್ಕೆ ತನಿಖೆಯನ್ನ ಕೊಂಡೊಯ್ದಿದೆ. ಮತ್ತೊಂದೆಡೆ ಇಡಿಯು ಸಹ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗಾಗಲೇ ಅನೇಕ ಅಧಿಕಾರಿಗಳು ರಾಜಕಾರಣಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಮೈಸೂರಿನ ನಾಗರಿಕರಿಗೆ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ, ಏನು ಅಕ್ರಮವಾಗಿ ಸಾರ್ವಜನಿಕ ಆಸ್ತಿಯನ್ನ ಅಂದ್ರೆ ಮೂಡಾದ ಆಸ್ತಿಯನ್ನ ಬೇಕಾಬಿಟ್ಟಿ ಹಂಚಿದ್ದಂತಹ ದಿನೇಶ್ ಕುಮಾರ್ ವಿರುದ್ಧ ಈಗ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವಂತದ್ದು. ಆದ್ರೆ ಅವರ ವಿರುದ್ಧ ಇನ್ನ ಕ್ರಮ ಆಗಿಲ್ಲ. ಅದರ ಹೊರತಾಗಿಯೂ ಕೂಡ ಚಾಮುಂಡೇಶ್ವರಿ ಸರ್ವೋದಯ ಸಂಘಕ್ಕೆ ಏನು 27 ಎಕರೆಯನ್ನ ಅವರು ವಶಪಡಿಸಿಕೊಂಡಿದ್ರು, ಅದು ಮೂಡಾದ ಆಸ್ತಿ. ಅದನ್ನ ಬೇರೆಯವರಿಗೆ ಪರಭಾರೆ ಮಾಡಿ ಸೈಟನ್ನು ಹಂಚಿದ್ದಂತಹ ದಿನೇಶ್ ಕುಮಾರ್ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸದ್ಯ ಆ 27 ಎಕರೆಯಲ್ಲಿ ಸುಮಾರು ಸಾವಿರಾರು ಸೈಟ್ಗಳನ್ನ ಮಾಡಲು ನಿರ್ಧಾರ ಮಾಡಲಾಗಿತ್ತು. ಆ ಪೈಕಿ 48 ಸೈಟ್ಗಳನ್ನ ಬೇನಾಮಿ ಅಂದ್ರೆ ದಿನೇಶ್ ಕುಮಾರ್ ಅವರ ಬೇನಾಮಿಗಳು ಪ್ರಭಾವಿಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಸದ್ಯ ಆ ಎಲ್ಲ ಸೈಟ್ಗಳನ್ನ ರದ್ದು ಮಾಡಿ ಸರ್ಕಾರದ ಅಂದ್ರೆ ನಗರಾಭಿವೃದ್ಧಿ ಕಾರ್ಯದರ್ಶಿ ಲತಾ ಅವರು ರದ್ದು ಮಾಡಿ ಆದೇಶವನ್ನ ಹೊರಡಿಸಿರುವಂಥದ್ದು. ಸದ್ಯ ಆ ಆದೇಶ ಹೊರಬಿದ್ದ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮೂಡಾದಲ್ಲಿ ಅಲರ್ಟ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಏನು 48 ಸೈಟ್ಗಳು ಸುಮಾರು ಕೇವಲ 48 ಸೈಟ್ಗಳು ಮಾತ್ರ ಅಲ್ಲ, ಆ ಹಿಂದೆ ಇದ್ದಂತಹ ಆ ವ್ಯಾಪ್ತಿಯ ದಟ್ಗಳಿ ಸರ್ವೆ ನಂಬರ್ 15/12, 27/1234, 32, 38/12, 41/12ರಲ್ಲಿ ಇದ್ದಂತಹ ಆ ವಿಸ್ತೀರ್ಣ ವ್ಯಾಪ್ತಿಯಲ್ಲಿ ಒಟ್ಟಾರೆ 27 ಎಕರೆ ಇರುವಂಥದ್ದು. ಅದರಲ್ಲಿ 17 ಎಕರೆಯನ್ನ ಸೈಟ್ ಮಾಡಿ ಹಂಚಲಿಕ್ಕೆ ಮೂಡ ಮುಂದಾಗಿತ್ತು. ಇದರ ರೂವಾರಿ ಅಂತ ಹೇಳಿದ್ರೆ ದಿನೇಶ್ ಕುಮಾರ್ ಬೇಕಾಬಿಟ್ಟಿ ಬೇನಾಮಿಗಳಿಗೆ ಹಾಗೂ ಪ್ರಭಾವಿಗಳಿಗೆ ಸೈಟ್ ನೀಡಿ ಲಾಭ ಮಾಡಿಕೊಳ್ಳಲು ಮುಂದಾಗಿದ್ರು. ಸದ್ಯ ಆ ಎಲ್ಲ ಸೈಟ್ಗಳನ್ನ ತಡೆ ಹಿಡಿದು ಮೂಡಕ್ಕೆ ವಾಪಸ್ ಪಡೆಯುವಂತೆ ನಗರಾಭಿವೃದ್ಧಿ ಕಾರ್ಯದರ್ಶಿ ಲತಾ ಅವರು ಮೂಡಾಗೆ ಪತ್ರವನ್ನ ಬರೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಸಭೆಯನ್ನ ಮಾಡಿದ್ದಾರೆ. ಎಲ್ಲ ಅಕ್ರಮವಾಗಿ ಹಂಚಿರುವ ಸೈಟ್ಗಳನ್ನ ವಾಪಸ್ ಪಡಲಿಕ್ಕೆ ಪ್ರೊಸೀಜರ್ನ ಸಹ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇದೆಲ್ಲವೂ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಹಿಂದಿನ ಆಯುಕ್ತರಾಗಿದ್ದಂಥ ನಟೇಶ್ ಅವರು ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ರು. ಸದ್ಯ ನಿನ್ನೆ ಮುಂದುವರೆದ ಬೆಳವಣಿಗೆ ಎಂಬಂತೆ 2023, 2022ರಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೂಡಾದ ಅಧ್ಯಕ್ಷರಾಗಿದ್ದಂಥ HV ರಾಜೀವ್ ಏನಿದ್ದಾರೆ ಅವರು ಸಹ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಗೆ ನಿನ್ನೆ ಸಂಜೆ 5:30 ವೇಳೆಗೆ ಆಗಮಿಸಿದಂಥ ರಾಜೀವ್ ಅವರು ವಿಚಾರಣೆಗೆ ಒಳಪಟ್ಟಿದ್ರು. ನಂತರ ವಿಚಾರಣೆಯಿಂದ ಬಂದ ಬಳಿಕ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ರೆ ಈ ಹಿಂದೆಯೂ ಕೂಡ 50-50 ಅನುಪಾತದಲ್ಲಿ ಸೈಟ್ಗಳನ್ನ ಕೊಡಲಾಗಿದೆ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಸದ್ಯ ಇದೀಗ ಚರ್ಚೆಯಲ್ಲಿರುವಂಥದ್ದು ಆ 50-50 ಅನುಪಾತವೇ ತಪ್ಪು ಅನ್ನುವಂಥ ಚರ್ಚೆ. ಆದರೆ ನಗರಾಭಿವೃದ್ಧಿಯ ಇಲಾಖೆ ಅಂದ್ರೆ ನಗರಾಭಿವೃದ್ಧಿ ಆಕ್ಟ್ ಏನಿದೆ ಅದರಲ್ಲಿ ಕೆಲವು ಕಡೆ 50-50 ಅನುಪಾತದಲ್ಲಿ ಸೈಟ್ ಕೊಡಲಿಕ್ಕೆ ಬರುತ್ತೆ ಅನ್ನುವಂಥ ಮಾತುಗಳನ್ನ ರಾಜೀವ್ ಅವರು ಆಡಿರುವಂಥದ್ದು. ಸದ್ಯಕ್ಕೆ ಇವೆಲ್ಲದರ ನಡುವೆ ಇಡಿ ಒಂದು ವರದಿಯನ್ನ ಮೈಸೂರು ಲೋಕಾಯುಕ್ತಕ್ಕೆ ಹಾಗೂ ಬೆಂಗಳೂರಿನ ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥದ್ದು. CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನ ಏನು ಕೊಟ್ಟಿದ್ದಾರೆ ಅದು ಅಕ್ರಮ ಅಂತೇಳಿ ಒಂದು ವರದಿಯನ್ನ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಆ ನಗರಾಭಿವೃದ್ಧಿ ಇಲಾಖೆ ಆಕ್ಟ್ ಅಂದ್ರೆ ನಗರಾಭಿವೃದ್ಧಿ ಆಕ್ಟ್ ಏನಿರುತ್ತೆ ಅದರ ಪ್ರಕಾರ ಕೇವಲ 3 ಸೈಟ್ಗಳನ್ನಷ್ಟೇ ಕೊಡಬೇಕು. ಆದರೆ ಅವರಿಗೆ ಕೊಟ್ಟಿರುವಂಥದ್ದು 14 ಸೈಟ್ಗಳು. ಅಲ್ಲಿ CM ಸಿದ್ದರಾಮಯ್ಯನವರು ಹಾಗೂ ಯತೀಂದ್ರರವರ ಪ್ರಭಾವವಿದೆ. ಅಲ್ಲದೆ CM ಸಿದ್ದರಾಮಯ್ಯನವರ ಆಪ್ತ ಏನು PS ಇದ್ದಾರೆ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್, ಅವರ ಪ್ರಭಾವವೂ ಸಹ ಇದೆ ಅನ್ನುವಂಥ ಅಂಶವನ್ನ ಇಡಿ ಅವರು ಉಲ್ಲೇಖ ಮಾಡಿರುವಂಥದ್ದು. ಸದ್ಯಕ್ಕೆ ಈಗ ರಾಜ್ಯಾದ್ಯಂತ ಕುತೂಹಲವಾಗಿ ಅಂದ್ರೆ ಕುತೂಹಲ ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು CM ಸಿದ್ದರಾಮಯ್ಯನವ್ರಿಗೆ ಇಡಿ ನೋಟಿಸ್ ಕೊಡುತ್ತಾ ಅನ್ನುವ ವಿಚಾರ, ಅಲ್ಲದೆ ಅವರ ಪತ್ನಿ ಪಾರ್ವತಿ ಅವ್ರಿಗೂ ನೋಟಿಸ್ ಅನ್ನ ಕೊಡುತ್ತಾ ಅನ್ನುವ ವಿಚಾರ. ಸದ್ಯಕ್ಕೆ ಈಗಾಗಲೇ CM ಸಿದ್ದರಾಮಯ್ಯರು ಓದಲ್ಲಿ ಬಂದಲ್ಲಿ ಎಲ್ಲ ಕಡೆ ಹೇಳ್ತಾ ಇರುವಂಥದ್ದು ನನ್ನದಾಗಲಿ ನನ್ನ ಕುಟುಂಬದವ್ರದ್ದಾಗಲಿ ಇದರಲ್ಲಿ ಯಾವುದೇ ತಪ್ಪಿಲ್ಲ, ನಾವು ಯಾವುದೇ ರೀತಿಯ ಪ್ರಭಾವವನ್ನು ಬಳಸಿಲ್ಲ ಅಂತ. ಆದರೆ ಇಡಿ ಕೊಟ್ಟಿರುವಂಥ ಈ ವರದಿ ಏನಿದೆ ಇದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. CM ಸಿದ್ದರಾಮಯ್ಯನವರ ಕುಟುಂಬದ ತಪ್ಪಿದೆ ಅನ್ನುವಂಥದ್ದನ್ನ ಇಡಿ ಅವರು ಲೋಕಾಯುಕ್ತಕ್ಕೆ ಬರೆದಿದ್ದಾರೆ. ಸದ್ಯ ಈ ಮಧ್ಯೆ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಸಹ ವಿಚಾರಣೆ ಮಾಡ್ತಾ ಇದ್ದಾರೆ. ಇದರೆಲ್ಲರ ಹೊರತಾಗಿಯೂ ಕೂಡ ಕೆಲವು ಆಸ್ತಿಗಳನ್ನ ವಾಪಸ್ ಅಂದ್ರೆ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿರುವಂತದ್ದಾಗಿರ್ಬೋದು. ಚಾಮುಂಡೇಶ್ವರಿ ಸರ್ವೋದಯದ ಸಂಘ 27 ಎಕರೆ ಅದೇನಿತ್ತು ಅದರಲ್ಲಿ 48 ಸೈಟ್ಗಳು ಹಂಚಿಕೆ ಆಗಿತ್ತಲ್ಲ ಅವೆಲ್ಲವನ್ನು ಕೂಡ ಈಗ ರದ್ದು ಮಾಡಿ ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇನ್ನುಳಿದ ಸುಮಾರು
3,000ಕ್ಕೂ ಹೆಚ್ಚು ನಿವೇಶನಗಳೇನಿದೆ ಇವೆಲ್ಲವನ್ನು ಸಹ ಯಾವಾಗ ವಾಪಸ್ ಪಡ್ಕೊಳ್ತಾರೆ, ಈ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದಂಥವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಮೈಸೂರಿಗರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇದರ ನಡುವೆ ಇಷ್ಟೆಲ್ಲ ಹಗರಣವನ್ನ ಮಾಡಿದ್ರು ಸಹ ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಸಾಬೀತಾಗ್ತಾ ಇದ್ರು ಸಹ ಹಿಂದಿನ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಅವರ ಮೇಲೆ ಕ್ರಮ ಯಾಕಿಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರನ್ನ ವರ್ಗಾವಣೆ ಮಾಡಿತ್ತು, ನಂತರ ಅದನ್ನು ರದ್ದು ಮಾಡಲಾಗಿತ್ತು. ಇಷ್ಟಾದ್ರೂ ಸಹ ಯಾಕೆ ಅವ್ರನ್ನ ಬಂಧನ ಮಾಡಲಾಗ್ತಿಲ್ಲ ಅಥವಾ ಶಾಶ್ವತವಾಗಿ ಅಂದ್ರೆ ಅಮಾನತು ಮಾಡಿ ವಿಚಾರಣೆ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಒಂದು ಕಡೆ ಈಗಾಗಲೇ ಇಡಿ ಅವ್ರನ್ನ ವಿಚಾರಣೆ ಮಾಡಿರ್ಬೋದು, ಆದರೆ ಅವರ ವಿರುದ್ಧ ಕಠಿಣ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ, ಯಾರನ್ನಾದ್ರೂ ಬಚಾವ್ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹ ಈಗಾಗಲೇ ಕಾಡ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ದೂರದಾರರಾದ ಸ್ನೇಹಮಯ ಕೃಷ್ಣ ಇರ್ಬೋದು, RTI ಕಾರ್ಯಕರ್ತ ಗಂಗರಾಜು ಇರ್ಬೋದು, ಅವ್ರು ಹೇಳ್ತಾ ಇರುವಂಥದ್ದು ಒಂದೇ ಮಾತು. ಇದರಲ್ಲಿ ನಟೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಪ್ರಭಾವಿಗಳ ಸೂತ್ರಧಾರ ಅಂದ್ರೆ ಪ್ರಭಾವಿಗಳ ಕೈಗೊಂಬೆಗಳು ಇವರು. ಅವರು ಹೇಳಿದ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ, ಅಲ್ಲದೆ ಇವರು ಸಹ ಲಾಭವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಹಗರಣದ ಹಿಂದೆ ಬಿಜೆಪಿ, JDS ಹಾಗೂ ಕಾಂಗ್ರೆಸ್ನ ಪ್ರಭಾವಿ ನಾಯಕರುಗಳಿದ್ದಾರೆ. ಅವ್ರನ್ನ ಬಚಾವ್ ಮಾಡಲು ಸರ್ಕಾರ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ. ಒಂದು ವೇಳೆ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾದ್ರೆ ದಿನೇಶ್ ಕುಮಾರ್ ಅವರು ಅವರ ಹೆಸರುಗಳನ್ನ ಹೇಳ್ಬೋದು, ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಅದೇನೇ ಇರ್ಬೋದು, ಒಟ್ಟಾರೆಯಾಗಿ ಮೈಸೂರಿನ ಸಾರ್ವಜನಿಕ ಆಸ್ತಿಯಾಗಿರುವಂತಹ ಮೂಡಾದ ಸಾಕಷ್ಟು ಸೈಟ್ಗಳು ಏನು ಬೇಕಾಬಿಟ್ಟಿ ಹಂಚಿಕೆಯಾಗಿವೆ, ಅವೆಲ್ಲವೂ ಸಹ ಮೂಡಾದ ವ್ಯಾಪ್ತಿಗೆ ಸೇರಲಿ, ಎಲ್ಲವೂ ಸಹ ರದ್ದಾಗಿ ಅಕ್ರಮ ಸೈಟ್ಗಳು ಮತ್ತೆ ಮೂಡಾದ ವಶಕ್ಕೆ ಬರಲಿ ಅನ್ನುವಂಥದ್ದು ನ್ಯೂಸ್ 18 ಕನ್ನಡದ ಆಶಯ.